ಒಂದು ವರ್ಷಕ್ಕೆ ಹೇಗೆ 4 ಕಾಲ ಚಕ್ರಗಳಿರುತ್ತದೆಯೋ ಹಾಗೆಯೇ ಪ್ರಪಂಚಕ್ಕೆ 4 ಯುಗಗಳ ಚಕ್ರವಿತ್ತು. ಮೊದಲು ಬಂದದ್ದು ಸತ್ಯಯುಗ. ಮನುಷ್ಯರೆಲ್ಲ ಭೂಮಿಯ ಮೇಲೆ ವಾಸವಾಗಿದ್ದರು ಹಾಗೂ ರಾಕ್ಷಸರೆಲ್ಲ ಆಕಾಶದ ಮೇಲೆ ವಾಸವಾಗಿದ್ದರು. ಆ ಸಮಯದಲ್ಲಿ ಅಲ್ಲಿಗೆ ಕಾಲಿಟ್ಟಿದ್ದು ಅತಿ ಬಲಿಷ್ಠ ರಾಕ್ಷಸ ಕಲಿ. ಆದ್ದರಿಂದ ಮಾನವ ಹಾಗೂ ರಾಕ್ಷಸರ ನಡುವೆ ಯುದ್ಧ ನಡೆದು ಆ ಯುಗದ ಅಂತ್ಯಕ್ಕೆ ಕಾರಣನಾದ. ಇದಾದ ನಂತರ ಕಲಿ ತ್ರೇತಾಯುಗಕ್ಕೆ ಕಾಲಿಟ್ಟು ರಾವಣನ ಮನದಲ್ಲಿ ಸೇಡೆಂಬ ವಿಷ ಬೀಜವನ್ನು ಬಿತ್ತಿ ರಾಮಾಯಣದ ಪ್ರಾರಂಭಕ್ಕೆ ಮುನ್ನುಡಿ ಬರೆದ. ತದನಂತರ ಕಲಿ ದ್ವಾಪರ ಯುಗದಲ್ಲಿ ಕಾಲಿಟ್ಟಿದ್ದು ದುರ್ಯೋಧನನ ಮನದಲ್ಲಿ ದುರಾಸೆ ಎಂಬ ವಿಷ ಬೀಜವನ್ನು ಬಿತ್ತಿ ಮಹಾಭಾರತದ ಪ್ರಾರಂಭಕ್ಕೆ ಕಾರಣನಾದ. ಹೀಗೆ ಯುಗ ಯುಗಗಳಿಂದಲೂ ತನ್ನ ಕಪಟ ಶಕ್ತಿಯ ಪ್ರಬಲತೆಯಿಂದ ಸರ್ವನಾಶ ಕಾರಣಕಾರಿಯಾಗಿ ತನ್ನದೇ ಆದ ಯುಗ ಸ್ಥಾಪನೆ ಮಾಡಿದ. ಆ ಯುಗವೇ ಕಲಿಯುಗ. ಇಂದಿಗೂ ಕಲಿ ಕಾಲಿಟ್ಟ ಕಡೆಯಲ್ಲ ಸರ್ವನಾಶ ಕಟ್ಟಿಟ್ಟ ಬುತ್ತಿ ಎಂದು ನಂಬಲಾಗುತ್ತದೆ. ವೆಲ್ಕಮ್ ಜೆಂಟಲ್ಮನ್. ಇವತ್ತು ನೀವು ಒಬ್ಬ ವ್ಯಕ್ತಿನ 5 ನಿಮಿಷದಲ್ಲಿ ಹೇಗೆ ಸಾಯಿಸ್ಬೋದು ಅಂತ ನೋಡ್ತೀರಾ. ಡೋವರಿ, ನಾನು ಸಾಯಿಸಲ್ಲ. ಆ ವ್ಯಕ್ತಿನೇ ಸೂಸೈಡ್ ಮಾಡ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ. ಸೀಮ್ಸ್ ಇಂಟ್ರೆಸ್ಟಿಂಗ್, ರೈಟ್? A lot of planning is required. Before getting into the plan, let me introduce you to the person who's gonna get killed by me. He is Dr. Atreya, an underrated virologist who prevents and diagnoses viruses. ಅವನಿಗೆ ನಮ್ಮವರು ತಮ್ಮವರು ಅಂತ ಯಾರೂ ಇಲ್ಲ. ಈಸ್ ಅ ಲೋನ್ಲಿ ಪರ್ಸನ್. ಅವನ ಮೊಬೈಲಲ್ಲಿ ಕೂಡ 3 ಕಾಂಟ್ಯಾಕ್ಟ್ಸ್ ಇದೆ ಅಷ್ಟೇ. ಈಸ್ ಆಲ್ಸೋ ನಾಟ್ ಆನ್ ಸೋಷಿಯಲ್ ಮೀಡಿಯಾ. ಇಡೀ ಪ್ರಪಂಚದಲ್ಲಿ ಅವನಿಗೆ ಅಂತ ಇದ್ದಿದ್ದು ಅವನ ತಾಯಿ ಮಾತ್ರ. ಬಟ್ ಶಿ ಪಾಸ್ಡ್ ಅವೇ ಮೆನಿ ಇಯರ್ಸ್ ಅಗೋ. ಆತ್ರೇಯ ಅವನ ಜೀವನದಲ್ಲಿ ತುಂಬ ಪ್ರಾಮುಖ್ಯತೆ ಕೊಡೋದು ಒಂದೇ ವಿಷಯಕ್ಕೆ, ಅದು ಮನುಷ್ಯನ ಪ್ರಾಣಕ್ಕೆ. ಆತನ ಯಾವುದೇ ಪೇಷಂಟ್ ಸತ್ತೋದ್ರೂ ಅವ್ರ ಫೋಟೋನ ಪ್ರಿಸರ್ವ್ ಮಾಡ್ತಾನೆ. ಬಿಕಾಸ್ ಈ ಬಿಲೀವ್ಸ್ ದ್ಯಾಟ್ ಪ್ರತಿದಿನ ಅದನ್ನು ನೋಡೋದ್ರಿಂದ ಅವನ ಫೇಲ್ಯೂರ್ಸ್ ಅವನಿಗೆ ನೆನಪಾಗುತ್ತೆ ಅಂತ. ಪ್ರಾಮಿಸ್ ಯು ಗೈಸ್, ಇನ್ಮೇಲೆ ಇಲ್ಲಿ ಅಡಿಷನ್ ಆಗಕ್ಕೆ ನಾನು ಬಿಡಲ್ಲ. ಬಟ್ ನಿಮಗೆಲ್ಲ ಒಂದು ಪ್ರಶ್ನೆ ಹುಟ್ಟಿರುತ್ತೆ, ನಾನು ಯಾಕೆ ಆತ್ರೇಯನ ಸಾಯಿಸಬೇಕು ಅಂದ್ಕೊಂಡಿದ್ದೀನಿ ಅಂತ, ರೈಟ್? ಸರ್, ಇಟ್ಸ್ ಅ ಗುಡ್ ನ್ಯೂಸ್. ಫಸ್ಟ್ ಲೆವೆಲ್ ವ್ಯಾಕ್ಸಿನ್ ಫಾರ್ ಕೊರೋನಾ ಸಕ್ಸಸ್ ಆಗಿದೆ. ಯಾ, ಇಟ್ಸ್ ಅ ಕಾಂಬಿನೇಷನ್ ಆಫ್ ಡಾಕ್ಸಿಸೈಕ್ಲಿನ್ ಆ್ಯಂಡ್ ಐವರ್ಮೆಕ್ಟಿನ್ ಸರ್. ಯಾ, ವಿತಿನ್ 10 days ನಾನು ರಿಪೋರ್ಟ್ ಮಾಡಿ ಕಳಿಸ್ತೀನಿ. ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. This is the reason why he is getting killed. I'm not a psycho to kill any person, but this guy, being a normal virologist, has discovered a cure for corona. This is insane. I'm the fucking head of a R&D department of a prominent company. Cure for corona is like a hot cake, and I do want it to be served cold. Now enough of introduction. Let us get into action. ನನ್ನ ಆ್ಯಕ್ಷನಲ್ಲಿ ಬರೋ ಮೊದಲನೇ ಹೆಜ್ಜೆ ಡಿಸ್ಟ್ರಾಕ್ಷನ್. ಇದು ಮಹಾಭಾರತದ ಒಂದು ಬ್ರೀಫ್ ವರ್ಷನ್. ರೀಸೆಂಟಾಗಿ ಓದ್ದೆ, ಜೀವನ ಅನ್ನೋದು ಇಷ್ಟೇನಾ ಅನ್ಸ್ಬಿಡ್ತು. ಇಟ್ಸ್ ಅ ಹಾರ್ಡ್ ಇಟಿಂಗ್ ಒನ್ ಮ್ಯಾನ್. ಯು ಮಸ್ಟ್ ರೀಡ್ ಇಟ್. ಶೋರ್ ಸರ್, ನೀವು ಹೇಳ್ತಿದ್ದೀರಾ ಅಂದರೆ ನಾನು ಖಂಡಿತವಾಗ್ಲೂ ಓದ್ತೀನಿ. ಮಹಾಭಾರತ ಭಾರತದ ಪವಿತ್ರವಾದ ಗ್ರಂಥ.
ಪುರಾಣಗಳ ಪ್ರಕಾರ ಯಾವುದೇ ವ್ಯಕ್ತಿ ಇದನ್ನು ಪೂರ್ತಿಯಾಗಿ ಓದಿದ್ರೆ ಅವನಿಗೆ ಜೀವನದ ಮೇಲೆ ಆಸಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ ಇಂಪ್ಲಿಮೆಂಟೇಷನ್. ಹಾಯ್. ಹಾಯ್. ಸಮಾನಾಂತರ ಆಯಾಮ, ಆಲ್ಸೋ ನೋನ್ ಆಸ್ ಪ್ಯಾರಲಲ್ ಡೈಮೆನ್ಷನ್, ಅಂದರೆ ನಮ್ಮ ಸುತ್ತ ಇರೋ ಒಂದು ಕಾಣದೇ ಇರೋ ಪ್ರಪಂಚ, ರೈಟ್? ಎಸ್, ಎಕ್ಸಾಕ್ಟ್ಲಿ. ಒಬ್ಬ ವ್ಯಕ್ತಿ ಲೈಟ್ ಸ್ಪೀಡ್ ಅಂದರೆ 3 × 10⁸ ಮೀಟರ್ ಪರ್ ಸೆಕೆಂಡಲ್ಲಿ ಟ್ರಾವೆಲ್ ಮಾಡಿದ್ರೆ ಅವನು ಟೈಮ್ ಟ್ರಾವೆಲ್ ಮಾಡ್ಬೋದು ಅಂತ ಹೇಗೆ ನಮ್ಮ ಸೈನ್ಸ್ ಹೇಳುತ್ತೋ, ಅದೇ ರೀತಿ ಒಬ್ಬ ವ್ಯಕ್ತಿ ತನ್ನ ಸುತ್ತ ಇರೋ ಪ್ಯಾರಲಲ್ ವರ್ಲ್ಡ್ನ ಯಾವ ಫ್ರೀಕ್ವೆನ್ಸಿ ಸ್ಪೀಡಲ್ಲಿ ಅಬ್ಸರ್ವ್ ಮಾಡಿದ್ರೆ ಅವನು ಆ ವರ್ಲ್ಡ್ಗೆ ಕನೆಕ್ಟ್ ಆಗ್ಬೋದು ಅನ್ನೋದೇ ಈ ಥೀಸಿಸ್. ಓ ಕಮ್ ಆನ್ ಮ್ಯಾನ್, ಈ ಪ್ಯಾರಲಲ್ ಡೈಮೆನ್ಷನ್ ಅಂದರೆ ಸಮಾನಾಂತರ ಆಯಾಮ ಇವೆಲ್ಲ ನಿಜವಾಗ್ಲೂ ಇರುತ್ತಾ? ಕಣ್ಣಿಗೆ ಕಾಣಿಸ್ತಿರೋ ವೈರಸ್ ನೋಡಿ ಇಡೀ ಜಗತ್ತೇ ಹೆದರ್ತಿಲ್ವಾ? ಮೈಕ್ರೋಸ್ಕೋಪಲ್ಲಿ ಕಾಣಿಸುತ್ತಲ್ವಾ? ಸೊ ಈ ಮೈಕ್ರೋಸ್ಕೋಪ್ ಎಲ್ಲ ಇನ್ವೆಂಟ್ ಆಗೋ ಮುಂಚೆ ವೈರಸ್ಗಳೇ ಇರಲಿಲ್ಲ ಅಂತೀರಾ? ಹಾಯ್, ಐ ನಾಟ್ ಅ ಸೈಕ್ಯಾಟ್ರಿಸ್ಟ್, ಬಟ್ ಅದ್ರ ಬಗ್ಗೆ ಸ್ವಲ್ಪ ಓದಿದ್ದೀನಿ. ನಿಮ್ಮ ಫ್ರೆಂಡ್ ಹೇಳ್ತಿದ್ರು ನೀವು ಭಾಳ ಡಿಪ್ರೆಷನ್ಲಿದ್ದೀರಾ ಅಂತ, ಆ್ಯಂಡ್ ಆಲ್ಸೋ ಥಿಂಕಿಂಗ್ ಅಬೌಟ್ ಸೂಸೈಡ್. ವಾಟ್ ಹ್ಯಾಪೆಂಡ್? ನಾನ್ ನನ್ನ ತಾಯಿ ಹತ್ರ ಹೋಗ್ಬೇಕು. ನಾನ್ ನನ್ನ ತಾಯಿ ಮಡಲ್ ಸೇರ್ಕೋಬೇಕು. ಹೋಗ್ತೀನಿ, ನಾನು ಹೋಗ್ತೀನಿ. ಸಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ತಾಯಿನ ಕಳ್ಕೊಂಡ್ರೆ ಹೇಗಾಗುತ್ತೆ ಅಂತ, ಬಟ್ ದಿಸ್ ಇಸ್ ನಾಟ್ ದ ವೇ ಮ್ಯಾನ್. ನಾನು ಕಳ್ಕೊಳ್ಳಲ್ಲ, ನಾನು ಸಾಯ್ತೀನಿ. ನಾನು ಸತ್ ಮೇಲೆ ಈ ಆತ್ಮ ಕಲಿಯುಗದಲ್ಲಿರೋ ಈ ದೇಹನ ತ್ಯಜಿಸಿ ಸತ್ಯಯುಗದಲ್ಲಿ ನನಗೋಸ್ಕರ ಕಾಯ್ತಿರೋ ನನ್ನ ತಾಯಿ ಹತ್ರ ಸೇರ್ಕೊಳ್ಳುತ್ತೆ. ಪ್ಲೀಸ್ ಬಿ ಪ್ರಾಕ್ಟಿಕಲ್. ಆ ಥರ ಯಾವ ಸತ್ಯಯುಗ ಸಹ ಇಲ್ಲ. ಇಲ್ಲೇ ಇದೆ, ನಮ್ ಸುತ್ತ ಇದೆ. ವಾಟ್? ನಿನ್ನ ದೇಹದ ಕಣ್ಣಿಂದ ನೋಡಿದ್ರೆ ಕಾಣಿಸಲ್ಲ, ನಿನ್ನ ಆತ್ಮದ ಕಣ್ಣಿಂದ ನೋಡು, ಕಾಣಿಸುತ್ತೆ. ನಿನ್ನ ಆತ್ಮನ ಈ ದೇಹದಿಂದ ದೂರ ಮಾಡಿ ನೋಡು, ಕಾಣಿಸತ್ತೆ. ಸರ್, ನೀವು ಹೇಳ್ದಾಗೇನೋ ನಾವು ಇಬ್ರು ಮಾಡಿದ್ದೀವಿ, ಬಟ್ ಅದೇ ವರ್ಕ್ ಆಗುತ್ತೆ. ಕೊರೋನಾ ವ್ಯಾಕ್ಸಿನ್ ರಿಪೋರ್ಟ್ ಮಾಡಬೇಕಾದವಂಗೆ ಮಹಾಭಾರತ ಬುಕ್ ಕೊಟ್ಟು ಅದನ್ನು ಓದೋಕೆ ಹೇಳಿ ಅದರಲ್ಲಿ ಇನ್ವಾಲ್ವ್ ಮಾಡಿಸ್ದೆ. ಹಿಯರ್ ಕಮ್ಸ್ ಮೈ ಫಸ್ಟ್ ಸ್ಟೆಪ್, ಡಿಸ್ಟ್ರಾಕ್ಷನ್. ತನ್ನ ಸುತ್ತ ಒಂದು ಪ್ರಪಂಚ ಇದೆ, ಆ ಪ್ರಪಂಚ ಯಾರಿಗೂ ಕಾಣಿಸಲ್ಲ ಅಂತ ಒಂದು ಐಡಿಯಾನ ಅವನ ತಲೆಗೆ ಹಾಕಿದೆ. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಮೂಲಕ ಆ ಪ್ರಪಂಚದಲ್ಲಿ ಅವನ ತಾಯಿನ ಅವನು ಮೀಟ್ ಮಾಡ್ಬೋದು ಅಂತ ಸೃಷ್ಟಿಸಿದೆ. ಹಿಯರ್ ಕಮ್ಸ್ ಪಾಯಿಂಟ್ ನಂಬರ್ 2, ಇಂಪ್ಲಿಮೆಂಟೇಷನ್. ಆದರೆ ಬರೀ ಇಷ್ಟು ಮಾಡೋದ್ರಿಂದ ಅವನ್ನ ಸೂಸೈಡ್ ಮಾಡ್ಕೊಳಕ್ಕೆ ಮ್ಯಾನುಪ್ಯುಲೇಟ್ ಮಾಡ್ಬೋದಾ? And now comes the devil of the game. Diethylamide 6-lysergide compound, D6-LSD. ಅದನ್ನ ಒಂದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಜೊತೆ ಮಿಕ್ಸ್ ಮಾಡಿದ್ದೀನಿ. ವಾಟ್? ನಾರ್ಮಲ್ LSD ಡ್ರಗ್ ಡೋಸೇಜ್ನೇ ಒಬ್ಬ ಮನುಷ್ಯ ತಡ್ಕೊಳಕ್ಕಾಗೋದಿಲ್ಲ. ಅಂಥದ್ರಲ್ಲಿ ನೀವು 6th ಜನರೇಷನ್ LSD ಕೊಟ್ಟರೆ ಅವನ ಬಾಡಿ ತಡೆಯುತ್ತಾ? ಓನ್ಲಿ 5 minutes. ಅದ್ರ ಮೇಲೆ ಯಾವ ಹ್ಯೂಮನ್ ಬಾಡಿನೂ ಸಸ್ಟೈನ್ ಮಾಡಲ್ಲ. ಸೊ ದ ಟೈಮ್ ಸ್ಟಾರ್ಟ್ಸ್ ನಾವ್. ಟಿಕ್ ಟಾಕ್, ಟಿಕ್ ಟಾಕ್, ಟಿಕ್ ಟಾಕ್.
ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾತಾಯ ಸಂಭವಾಮಿ ಯುಗೇ ಯುಗೇ. Who are you? Are you some kind of devil or demon? No, no, no. This is an illusion. This is a clear case of illusion. ಯಾರೋ ನನಗೆ ಕ್ಯಾನಬಸ್ LSD ಕೊಟ್ಟಿರ್ಬೋದು, ಬಟ್ ಯಾರಿರ್ಬೋದು? Who is it? Who are you? Who the hell are you? ಕೋಹಂ ವೈದ್ಯ. Koham. It's a Sanskrit word. Ko. Hum. Ko. Aham. Okay. Ko means who. Aham means am I. Who am I? Who is he? Who are you? ನಿನಗೆ ಗೊತ್ತಿಲ್ವಾ ನೀನು ಯಾರು ಅಂತ? ಹಾ? Hey devil, don't you know who the hell are you, man? ಸರ್, ಈಸ್ ಅ ಡಾಕ್ಟರ್, ಬಹಳ ಪಾಸಿಟಿವ್ ಮನುಷ್ಯ. 5 ಮಿನಿಟ್ಸಲ್ಲಿ ಸೂಸೈಡ್ ಅನ್ನೋ ಡಿಸಿಷನ್ ತಗೊಳ್ತೀರಾ ಅಂತೀರಾ? ಟೈಮ್ ರನ್ಸ್ ವೆರಿ ಸ್ಲೋ ಫಾರ್ ಹಿಮ್. ನಮಗೆ 1 ನಿಮಿಷ ಅಂದರೆ ಅವನಿಗೆ 36 ಮಿನಿಟ್ಸ್. ಸೊ ಹಿ ಹ್ಯಾಸ್ ಕಂಪ್ಲೀಟ್ 3 hours ಟು ಡಿಸೈಡ್. ಬಟ್ ಅವ್ರು ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡಿದ್ರೆ, ಲೈಕ್ ಹಾಸ್ಪಿಟ್ಲಿಗೆ ಹೋದ್ರೆ? It's a D6 LSD, man. He'll be getting the most detailed illusion. Illusions like light racer ಬರುವಂತ ಫೋಟಾನ್ಸ್ ಕೂಡ ಕಾಣಬಹುದು. He might even see parallel dimension if it exists. ಅವನಿಗೆ ಹಾಸ್ಪಿಟಲ್ ಹೋಗಬೇಕು ಅನ್ನೋ ಆಲೋಚನೆ ಬರೋಷ್ಟರಲ್ಲಿ his time will be over. ಕಲಿಯುಗಸ್ಥಃ ಕಾರ್ಯ ಸಮಾಪನಂ. ಕೋಹಂ ವೈದ್ಯ, ಕೋಹಂ. ನೀನು ಯಾರು ಅಂತ ನಿನಗೆ ಗೊತ್ತಿಲ್ಲ. ಆ್ಯಂಡ್ ವಾಟ್ ಯು ಮೀನ್ ಬೈ ಕಲಿಯುಗ ಕಾಲ ಸಮಾಪನಂ? ಹಾಂ? ದ್ವಾವಿಮೌ ಪುರುಷೋ ಲೋಕೆ ಕ್ಷರಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೂಕ್ಷರ ಉಚ್ಯತೆ. I think this guy is trying to tell me something about Mahabharata, but what it is? Think, Atarya, think. He used Kaliyugastaha. ಕಲಿಯುಗಸ್ಥಃ ಕಾರ್ಯ ಸಮಾಪನಂ. Kaliyuga, Karya Samapana means end. So, Kaliyuga is ending. And he also used Koham. Koham means who am I? So I should find who is he as Kaliyuga is coming to an end. He also used Bhagavad Gita. ಏನಿರ್ಬೋದು? Bhagavad Gita. Is he connected to Mahabharata? ಮಹಾಭಾರತದಲ್ಲಿ ಏನಾಯಿತು? ಇಫ್ ದಿಸ್ ಪ್ಯಾರಲಲ್ ವರ್ಡ್ ಎಕ್ಸಿಸ್ಟ್, ಅಕಾರ್ಡಿಂಗ್ ಟು ಯು ಯಾರಿರ್ಬೋದಲ್ಲಿ? ಡೋಂಟ್ ಟೆಲ್ ಮಿ ಸಮ್ ಗೋಸ್ಟ್ ಆರ್ ದೇರ್. ಇಲ್ಲ. ಅಕಾರ್ಡಿಂಗ್ ಟು ದ ಮಿತ್ ವಿಚ್ ಐ ಬಿಲೀವ್ ಇನ್, ಈ ಪ್ಯಾರಲಲ್ ಡೈಮೆನ್ಷನಲ್ಲಿ ಸತ್ಯಯುಗ ಇದೆ ಅಂತ. ಸತ್ಯಯುಗ? ಎಸ್, ಸತ್ಯಯುಗ. ಈ ಮೈಥಾಲಜಿ ಪ್ರಕಾರನೂ ಅಷ್ಟೇ. ಈ ಕಲಿಯುಗ ಎಲ್ಲ ಮುಗಿದ್ಮೇಲೆ ಮತ್ತೆ ಮೊದಲಿಂದ ಸತ್ಯಯುಗ ಶುರು ಆಗುತ್ತೆ. ಜಸ್ಟ್ ಫಾರ್ ಅ ಥಾಟ್, ನಿನ್ನ ಪ್ರಕಾರ ಸತ್ಯಯುಗ ಇದೆ ಅನ್ನೋದೇ ಆದರೆ ಅಲ್ಲಿ ಯಾರಿರ್ಬೋದು? ಹೂ ಇಸ್ ಇನ್ ದೇರ್? ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಶ್ಯ ವಿಭೀಷಣ ಕೃಪಾಚಾರ್ಯ ಚ ಪರಶುರಾಮಂ ಸಪ್ತೈತ ಚಿರಂಜೀವನಂ. ಸರ್, ಆಲ್ರೆಡಿ 2 minutes 30 seconds ಆಗಿದೆ. ವಾಟ್ ಮೈಟ್ ಬಿ ಹಿಸ್ ಸ್ಟೇಟಸ್ ರೈಟ್ ನೌ? ವೆರಿ ಡೇಂಜರಸ್ ಫೇಸ್ ಅಂತಾನೆ ಹೇಳ್ಬೋದು.
ಬಿಕಾಸ್ ಇವಾಗಿಂದ ಎಕ್ಸಾಕ್ಟ್ಲಿ 30 ಸೆಕೆಂಡ್ಸ್ ಹಿಸ್ ಬ್ರೈನ್ ವಿಲ್ ಬಿ ಲೈಕ್ ಮರ್ಕ್ಯೂರಿ. ಎಕ್ಸಾಕ್ಟ್ಲಿ 31st ಸೆಕೆಂಡ್ನಿಂದ ಅವನ ಬ್ರೈನ್ ಸೆಲ್ ಸಾಯ್ತಾ ಹೋಗುತ್ತೆ. ದೆನ್ ಹಿ ವಿಲ್ ಬಿ ಅ ಪಪೆಟ್ ಇನ್ ಮೈ ಆಕ್ಷನ್ ಪ್ಲಾನ್. ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಶ್ಯ ವಿಭೀಷಣ ಕೃಪಾಚಾರ್ಯ ಚ ಪರಶುರಾಮಂ ಸಪ್ತೈತ ಚಿರಂಜೀವನಂ. 7 immortals from our mythology. 7 immortals. Ashwatthama, Bali, Vyasa, Hanuman, Vibhishana, Krupacharya, Parashuram. ಇಷ್ಟರಲ್ಲಿ ಮಹಾಭಾರತಕ್ಕೆ ಕನೆಕ್ಟ್ ಆಗಿರೋದು ಯಾರು? ಲೆಟ್ ಮಿ ಕನ್ಸಿಡರ್. ಅಶ್ವತ್ಥಾಮ, ಸನ್ ಆಫ್ ದ್ರೋಣಾಚಾರ್ಯ. ಆಮ್. ಕೃಷ್ಣ ನಿಂಗೆ ಶಾಪ ಕೊಟ್ಟ ದ್ವಾಪರಯುಗ ಟೈಮಲ್ಲಿ, ಬಿಕಾಸ್ ನೀನು ಅರ್ಜುನ ಹೆಂಡತಿ ಉತ್ತರ ಮೇಲೆ ಬ್ರಹ್ಮಾಸ್ತ್ರ ಟ್ರೈ ಮಾಡಿದೆ ಅಂತ. ಆ್ಯಂಡ್ ದಟ್ ಟು ಶಿ ವಾಸ್ ಪ್ರೆಗ್ನೆಂಟ್ ಅಟ್ ದಟ್ ಟೈಮ್. ದಿಸ್ ಇಸ್ ಇನ್ಸೇನ್. And you're the only person who is alive from the time of Kurukshetra till now, right? ಆಮ್. ಸೊ ನೀನು ದ್ವಾಪರಯುಗ ಟೈಮಿಂದ ಇಲ್ಲಿವರೆಗೂ ಇನ್ನ ಬದುಕಿದ್ಯಾ, ಆ್ಯಂಡ್ ದಟ್ ಟು ಇನ್ ದಿಸ್ ಪ್ಯಾರಲಲ್ ಡೈಮೆನ್ಷನ್. ಬಟ್ ವೈ ಥಿಂಕ್ ಅತ್ರಯ, ಥಿಂಕ್ 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 ಥಿಂಕ್. ನೀನು ವಿಷ್ಣುವಿನ 10ನೇ ಅವತಾರದ ಕಲ್ಕಿಗೆ ಸಹಾಯ ಮಾಡಬೇಕು ಅಂತ ತಾನೇ ಇಷ್ಟು ದಿವಸ ಬದುಕಿದ್ಯಾ, ಆ್ಯಂಡ್ ದಟ್ ಟು ಇನ್ ಆರ್ಡರ್ ಟು ಡಿಸ್ಟ್ರಾಯ್ ದ ಕಲಿ, ರೈಟ್? ಆಮ್. ಸರ್, ಅಕಸ್ಮಾತ್ ನಿಮ್ಮ D6 LSD ಅವನ ಮೇಲೆ ವರ್ಕ್ ಆಗಲಿಲ್ಲ ಅಂದರೆ? No human can control D6 LSD. If he does, he's not human. He's God. ನಿನ್ನ ಜೀವನದ ಉದ್ದೇಶ ಕಲ್ಕಿಗೆ ಸಹಾಯ ಮಾಡಬೇಕು ಅನ್ನೋದೇ ಆದರೆ ನೀನು ಯಾಕೆ ನನ್ನ ಹತ್ರ ಬಂದಿದ್ಯಾ? ಸಂಭವಾಮಿ ಯುಗೆ ಯುಗೆ. ಕಲ್ಕಿ. ಪ್ರತಿಯೊಂದು ಹಗಲಿಗೆ ಹೇಗೆ ഇരുಳಿರುತ್ತೋ ಹಾಗೆಯೇ ಪ್ರತಿಯೊಂದು ಆರಂಭಕ್ಕೂ ಅಂತ್ಯವಿರುತ್ತದೆ. ಕಲಿಯುಗಸ್ಥಃ ಕಾರ್ಯ ಸಮಾಪನಂ ಉದ್ದಿಷ್ಟೋ ಉತ್ತಿಷ್ಟ ಕಲ್ಕಿ.